ಸರ್ ಅದನ್ನ ಹೇಳಿದ್ರೆ ಯಾವ ಕಾನೂನು ಪ್ರಕಾರ ನೋಡಿ ಅವ್ರಿಗೇನು ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಆ ಮಂಜೂರಾತಿ ಪತ್ರದಲ್ಲಿ 2015ರಲ್ಲಿ ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಿರತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದ್ದಾರೆ. ನೀವು ಆ ಅಧಿಸೂಚನೆ ನೋಡ್ಬೋದು. ಅದರಲ್ಲಿ 50 ಅನ್ನೋ ಪದ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ. ಮತ್ತು ಶ್ರೀಮತಿ ಪಾರ್ವತಿ ಹೆಸರು ನೋಂದಣಿಯಾಗಿರ್ತಂಥ ಕ್ರಯಪತ್ರ ನೋಡ್ಬೋದು. ಆ ಕ್ರಯಪತ್ರದಲ್ಲಿ 1991ರ ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. ನೀವು ಆ ನಿಯಮಾವಳಿನ ನೋಡಿದಾಗಲೂ ಕೂಡ 50 ಅನ್ನೋ ಪದ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ. ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸರ್, ಪಾರ್ವತಿಯವರಿಗೆ ನಿವೇಶನ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, ಲಿಖಿತವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತೇಳಿಲ್ಲ, ಮೌಖಿಕವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತ ಹೇಳುತ್ತೆ. ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಧ್ರುವ ಕುಮಾರ್ ಅವರು ಏನು ಅಧ್ಯಕ್ಷ ಆಗಿದ್ರು, ಅವರು ಬಂದು ನನ್ನನ್ನು ಭೇಟಿ ಮಾಡಿದಾಗ ನನ್ನ ಅಧಿಕಾರ ಅವಧಿಯಲ್ಲಿ ನಿವೇಶನ ಕೊಡೋದು ಬೇಡ ಅಂತ ಹೇಳಿದೆ ಅಂತ ಅವರೇ ಹೇಳ್ತಾರೆ. ಅಂದರೆ ಮೌಖಿಕವಾಗಿ ಅವರು ತಮ್ಮ ಆದೇಶವನ್ನು ಮಾಡೋದಂತ ಸ್ಪಷ್ಟ ಗೊತ್ತಾಗುತ್ತೆ. ಈ ಕಾನೂನು ಮೌಖಿಕವಾಗಿರತಕ್ಕ ಸಾಕ್ಷ್ಯಗಳನ್ನು ಕೂಡ ಸಂದರ್ಭಕ್ಕನುಗುಣವಾಗಿ ಪರಿಗಣಿಸುತ್ತೆ. ಇವತ್ತು ಕೇಸ್ ಕೋರ್ಟ್ ಮುಂದೆ ಇದೆ ಸರ್, ಅದ್ರ ಬಗ್ಗೆ ಸರ್, ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಆದೇಶ ಮಾಡಿತ್ತು. ಆ ಆದೇಶನ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದರೆ ಅದರ ವಿಚಾರಣೆ ಇವತ್ತಿದೆ. ನಮ್ಮ ಪ್ರಕಾರ ಅವರು ಅರ್ಜಿ ಹಾಕಿರತಕ್ಕಂಥ ಮೇಲ್ಮನವಿ ವಜಾ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮೇಲ್ಮನೆ ಪರಿಗಣಿಸಬೇಕಾದಂಥ ಯಾವುದೇ ಒಂದು ಬಲವಾದ ಸಾಕ್ಷ್ಯಗಳಾಗಲಿ ಅಥವಾ ವಿಚಾರವಾಗಲಿ ಅವರ ಅರ್ಜಿಯಲ್ಲಿ ಕಂಡು ಬಂದಿಲ್ಲ. ಸಿಬಿಐಗೆ ಹೋಗುತ್ತೆ ಖಂಡಿತವಾಗಲೂ ಸಿಬಿಐಗೆ ನಾವೇನು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಅದರ ಅರ್ಜಿಯ ಇದೇ 10ನೇ ತಾರೀಕು ವಿಚಾರಣೆ ಇದೆ. ಬಹುಶಃ ವಿಚಾರಣೆ ನಡೆದ ನಂತರ ಮಾನ್ಯ ನ್ಯಾಯಾಲಯ ಖಂಡಿತವಾಗಲೂ ಈ ಒಂದು ಪ್ರಕರಣವನ್ನು ಸಿಬಿಐಗೆ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ. ಆ ಎಲ್ಲ ಸಾಕ್ಷ್ಯಗಳನ್ನು ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ ಸಿಬಿಐ ಕೊಡಿಸೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಗಮನಕ್ಕೆ ತಂದು ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ಮನವಿ ಮಾಡ್ಕೊಳ್ತಾರೆ. ಆ ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋ ಭರವಸೆ ಖಂಡಿತ ನಮಗಿದೆ. ಸರ್, ಸಂದೃಷ್ಟಿಯಲ್ಲಿ ಲೋಕಾಯುಕ್ತಕ್ಕೆ ಇಡಿ ಲೆಟರ್ ಬರೆದಿದೆ ಯಾಕೆ ಸರ್? ನಿಯಮದ ಪ್ರಕಾರ ಇದೆ ಸರ್. ನೀವು ಕಾನೂನನ್ನು ತಿಳ್ಕೊಂಡ ಗೊತ್ತಾಗುತ್ತೆ. ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇಡಿ ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಣೆಯನ್ನು ತನಿಖೆ ನಡೆಸತಕ್ಕಂಥ ಲೋಕಾಯುಕ್ತ ಗಮನಕ್ಕೆ ತಂದಿರೋದ್ರಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ. ಬಟ್ ಅದು ತಪ್ಪು ಅಂತ ಅದರ ಲೆಟ್ರ್ ಬರೆಯೋಂಗೆ ಇಲ್ಲ ಅಂತ ಸರ್. ಕಾನೂನು ತಿಳುವಳಿಕೆ ಹೇಳ್ತಾರೆ ಸರ್. ಅದಕ್ಕೆ ನಾನೇನು ಹೇಳೋಕ್ಕಾಗಲ್ಲ. ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮದ ಪ್ರಕಾರ ಈ ಪತ್ರನ ಬರೆಯಲಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಕಾನೂನು ಬಾಹಿರ ಆಗಿದ್ದರೆ ಅವರು ಮಾನ್ಯ ನ್ಯಾಯಾಲಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಖಂಡಿತವಾಗಲೂ ಅವರ ಕ್ರಮವನ್ನು ತಗೋಬೋದು.